ಹಗಲು ರಾತ್ರಿ ಕಷ್ಟ ಬಿದ್ದು ಕೆಲಸ ಮಾಡೋರು ನೀವಪ್ಪ ಡೆಲಿವರಿ ಬಾಯ್ಸು. ಇವ್ನು ಯಾವುದೋ ಒಂದು ಕಿತ್ತೋಗಿರೋ ಆ್ಯಪ್ ಇಟ್ಕೊಂಡು ₹5 ಕಿಲೋಮೀಟರ್ ಕೊಡ್ತಾನೆ, 12% ಕಮಿಷನ್ ತಗೊಂತಾನೆ. ಇಂಥ ಕಂಪ್ನಿಲಿ ಏನು ಕೆಲಸ ಮಾಡಬೇಕು? ₹103 ಕೊಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ನೀನು ಕೊಡೋ ₹5 ಕಿಲೋಮೀಟ್ರಿಗೆ ನಾವು ಹೋಗಿ ಡ್ರಾಪ್ ಮಾಡಿದ್ರೆ ಏನು ವರ್ಕೌಟ್ ಆಗುತ್ತೆ ನಮಗೆ? ಮುಂದಿನ ದಿನಗಳಲ್ಲಿ ಎಲ್ಲ ಡೆಲಿವರಿ ಬಾಯ್ಸ್ ಒಂದಾಗಿ ಈ ಒಂದು ಕಂಪ್ನಿಗೆ ಮುತ್ತಿಗೆ ಹಾಕಿ, ಇಲ್ಲಾಂದ್ರೆ ಯಾರು ಡ್ಯೂಟಿ ಆನ್ ಮಾಡಬೇಡಿ. ಇಲ್ಲ ಹಂಗಾದ್ರೆ ಮಾತ್ರ ಇವರಿಗೆ ಬುದ್ಧಿ ಕಲ್ಸೋಕ್ಕಾಗತ್ತೆ. ಅಲ್ಲ, ಇವತ್ತು ನೀವು ಗಾಡಿಗೆ ಬಂಡವಾಳ ಹಾಕಿ, ನೀವು ಪೆಟ್ರೋಲ್ ಹಾಕೊಂಡು, ನೀವು ಮೊಬೈಲ್ ತಗೊಂಡು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡೋರು ನೀವು ಡೆಲಿವರಿ ಬಾಯ್ಸು. ಇವನಿಗೆ 12% ಕಮಿಷನ್ ನೀವು ಕೊಡಬೇಕಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಹರನ್ ಯೂಟ್ಯೂಬ್ ಚಾನಲ್. ರಾಪಿಡೋ ಕಂಪ್ನಿಯವನು ಎಲ್ಲಿ ರೈಡರ್ಗಳಿಗೆಲ್ಲ ವರ್ಕೌಟ್ ಆಗಲ್ಲ, ಕಮಿಷನ್ ಕಟ್ ಮಾಡಿದರೆ ಅಂತ ಏನು ಮಾಡ್ಯಾನೆ, 0 ಕಮಿಷನ್ ಮಾಡಿಬಿಟ್ಬಿಟ್ಟ 3 ಮಂತ್ಸಿಂದ. ಪಾರ್ಸಲ್ಗಾಗಿರ್ಬೋದು ಮತ್ತು ಬೈಕ್ ಟ್ಯಾಕ್ಸಿಗೆ ಯಾವುದೇ ಥರ ₹1 ಕಮಿಷನ್ ಕಟ್ ಮಾಡಲ್ಲ. ಇದನ್ನು ನೋಡಿ ಇವಾಗ ಪೋರ್ಟರ್ ಕಂಪ್ನಿಯವನು ಕೂಡ 0 ಕಮಿಷನ್ ಮಾಡಿದ್ದಾನೆ. ಇನ್ನೆಲ್ಲಿ ನಮ್ಮ ಹುಡುಗರೆಲ್ಲ ಬಿಟ್ಬಿಟ್ಟು ಬೇರೆ ಕಂಪ್ನಿಗಳಿಗೆ ಹೋಗ್ಬಿಡ್ತಾರೆ, ನಮ್ಮ ಕಂಪ್ನಿಗಳಲ್ಲಿ ಮುಂದಿನ ದಿನ ಕೆಲಸ ಮಾಡೋರು ಯಾರು ಇರಲ್ಲ ರೈಡರ್ಗಳು ಅಂತ ಅವನು ಕೂಡ 0 ಕಮಿಷನ್ ಮಾಡಿದ್ದಾನೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಹುಡುಗರಿಗೆ ₹1000 ಅರ್ನಿಂಗ್ಸ್ ಮಾಡೋಕ್ಕಾಗ್ತಿಲ್ಲ ಪರ್ ಡೇಗೆ. ಇದಕ್ಕೆಲ್ಲ ಕಾರಣ ಏನು? ಯಾಕೆ ಹಿಂಗಾಯಿತು? ಇಷ್ಟೊಂದು ವರ್ಸ್ಟ್ ಯಾಕಾಯಿತು ಡೆಲಿವರಿ ಫೀಲ್ಡು? ಬನ್ನಿ ಸ್ನೇಹಿತರೆ, ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಕೊಂಡು ಅವಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ನಮ್ಮ ಕಡೆಯಿಂದ ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ವಾಚ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಕೂಡ ಇದೇ ಥರ ಡೆಲಿವರಿ ಫೀಲ್ಡ್ ಬಗ್ಗೆ ಹೊಸ ಅಪ್ಡೇಟ್ ಖಂಡಿತ ತಿಳಿಸ್ಕೊಡ್ತಾ ಇರ್ತೀವಿ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಏನಕ್ಕೆ ಈ ಥರ ಪ್ರಾಬ್ಲಮ್ ಆಗಿದೆ? ನಾವು ನೋಡಿರ್ತಕ್ಕಂಥ ಮಟ್ಟಿಗೆ 10 ವರ್ಷ ಆಯಿತು ಡೆಲಿವರಿ ಫೀಲ್ಡ್ ಎಕ್ಸ್ಪೀರಿಯನ್ಸ್ ನನಗೂ ಕೂಡ. ಇಷ್ಟು ವರ್ಸ್ಟು ಯಾವ ವರ್ಷನೂ ಕೂಡ ಆಗಿಲ್ಲ. ಕಡಿಮೆ ಅಂದ್ರೂ ಅಮ್ಮ ₹1,000 ಅರ್ನಿಂಗ್ಸ್ ಆರಾಮ ಮಾಡ್ತಾ ಇದ್ರು ಹುಡುಗರು. ಬಟ್ ಈ ವರ್ಷ ಡೆಲಿವರಿ ಫೀಲ್ಡ್ ಎಷ್ಟು ವರ್ಸ್ಟ್ ಆಗಿದೆ ಅಂದರೆ ₹1,000 ಅರ್ನಿಂಗ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಅದು 0 ಕಮಿಷನ್ ಇದ್ರೂ ಕೂಡ. ಏನಕ್ಕೆ ಇಷ್ಟು ಪ್ರಾಬ್ಲಮ್ಮು? ಯಾವ ಆ್ಯಪಲ್ಲೂ ಆರ್ಡರ್ ಬರ್ತಾ ಇಲ್ಲ. ಎಲ್ಲ ಹುಡುಗರದ್ದು ಒಂದೇ ಕಂಪ್ಲೇಂಟು, ನಮಗೂ ಆರ್ಡರ್ ಬರ್ತಾ ಇಲ್ಲ. ಇದಕ್ಕೆಲ್ಲ ಮೇನ್ ರೀಸನ್ ಒಂದೇ, ಅಂಕಲ್ ಡೆಲಿವರಿ. ಈ ಕಿತ್ತೋಗಿರೋ ಆ್ಯಪ್ ಬಂದ್ಬಿಟ್ಟು ಇವತ್ತು ಡೆಲಿವರಿ ಫೀಲ್ಡರೇ ಹಾಳು ಮಾಡಾಕ್ಬಿಟ್ಟಿದೆ. ಇದು ಎಷ್ಟು ಜನಕ್ಕೆ ಒಪ್ಕೊಂತಿಲ್ಲ ಇಲ್ಲ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ, ನನ್ನ ಅನಿಸಿಕೆ ಅಂತಲೂ 100% ಇವತ್ತು ಡೆಲಿವರಿ ಫೀಲ್ಡ್ ಹಾಳಾಗುವ ಕಾರಣ ಈ ಒಂದೇ ಒಂದು ಕಂಪ್ನಿ. ಏನಕ್ಕೆ ಕಂಪ್ನಿ ಅಂದರೆ ಇವನು ಕೊಡ್ತಾ ಇರ್ತಕ್ಕಂಥ ಅಮೌಂಟು ಯಾವ ಲೆವೆಲ್ಲಿಗೆ ಕೊಡ್ತಾ ಇದ್ದಾನೆ ಅಂದರೆ, ಇವನು ಕೊಡೋ ಕಿಲೋಮೀಟ್ರಿಗೆ ₹5ಗೆ 12% ಕಮಿಷನ್ ತಗೊತಾ ಇದ್ದಾನೆ. ಈ ಕಂಪ್ನಿಲಿ ಕೆಲಸ ಮಾಡಬೇಕಾ ನಿಜವಾಗ್ಲೂ? ನಾನು ಎಲ್ಲ ಡೆಲಿವರಿ ಬಾಯ್ಸ್ಗೆ ಒಂದೇ ಮಾತು ಹೇಳ್ತೀನಿ, ದಯವಿಟ್ಟು ಈ ಒಂದು ಆ್ಯಪನ್ನ ಯಾರೂ ಆನ್ ಮಾಡಬೇಡಿ. ಒಂದು ವಾರ ಈ ಆ್ಯಪ್ನ ಆನ್ ಮಾಡೋದ ಬಿಟ್ಟು ಸ್ಟಾಪ್ ಮಾಡಿ. ಪಕ್ಕ ಡೆಲಿವರಿ ಫೀಲ್ಡ್ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂದರೆ ಕೇಳಿ, ನಿಮ್ಮ ಅರ್ನಿಂಗ್ಸ್ ಯಥಾ ಪ್ರಕಾರ ಹೆಂಗಿದೆ ಅದೇ ಥರನೇ ಬರುತ್ತೆ. ಇವತ್ತು ಈ ಒಂದು ಡೆಲಿವರಿ ಆ್ಯಪಿಂದನೇ ಇವತ್ತು ಎಲ್ಲ ಡೆಲಿವರಿ ಬಾಯ್ಸ್ ಹೊಗೆ ಹಾಕೊಂಡು ಹೋಗ್ತಾ ಇದ್ದಾರೆ. 3 ಆರ್ಡರ್ ಕೊಡ್ತೀನಿ ಅಂತ ಇವನು ಆ್ಯಪಲ್ಲಿ ಒಂದು ಸೆಟ್ಟಿಂಗ್ಸ್ ಕೊಟ್ಟಿದ್ದಾನೆ. ಬಟ್ ಯಾವ ಒಂದು ಹುಡುಗರಿಗೂ 3 ಆರ್ಡರ್ ಒಂದೇ ರೂಟ್ ಸಿಕ್ಕಲ್ಲ. ಒಂದು ಆರ್ಡರ್ ಸಿಕ್ಕದೆ ರೇರ್ ಮ್ಯಾಕ್ಸಿಮಮ್. ಮತ್ತೆ ಇನ್ನೊಂದು ಅವರ್ ವೆಯ್ಟ್ ಮಾಡಿದ್ರು ಆ ರೂಟ್ ಆರ್ಡರ್ನು ಬರಲ್ಲ, ಬಂದರೂ ಕೊಡೋದು ಇಲ್ಲ ಅವನು. ಈ ಥರ ಒಂದು ಪಾಲಿಸಿ ಆಗಿಬಿಟ್ಟಿದೆ ಒಂದು. ಕಮಿಷನ್ ಏನ್ರಿ 12% ಕಮಿಷನ್ ಅಂತ ಅಂತಾನೆ. ಅದರಲ್ಲಿ ಪ್ರಿಯಾರಿಟಿ ಅಂತೆ, ರೆಗ್ಯುಲರ್ ಅಂತೆ, ಪೂಲಿಂಗ್ ಅಂತೆ 3 ಆಪ್ಷನ್ ಕೊಟ್ಬಿಟ್ಟಾರೆ ಕಸ್ಟಮರ್ಗೆ ಬುಕ್ ಮಾಡೋಕ್ಕೆ. ಕಸ್ಟಮರ್ ಬುಕ್ ಮಾಡೋದಿಲ್ಲನ ಬರೀ ರೆಗ್ಯುಲರು ಪೂಲಿಂಗ್ ಅಷ್ಟೇ. ಮುಂಚೆ ರೆಗ್ಯುಲರ್ಗೆ ಮ್ಯಾಕ್ಸಿಮಮ್ ₹10 ಬರ್ತಾ ಇತ್ತು, ಪೂಲಿಂಗಿಗೆ ₹5 ಬರ್ತಾ ಇತ್ತು ಕಿಲೋಮೀಟ್ರಿಗೆ. ಇವಾಗ ರೆಗ್ಯುಲರ್ ತಗೊಂಡೋಗಿ ಪೂಲಿಂಗ್ ಮಾಡಿಬಿಟ್ಟು ಪೂಲಿಂಗು 0 ಇದು ಮಾಡಿಬಿಟ್ಟಿದ್ದಾನೆ. ಫ್ರೀ ಡೆಲಿವರಿ ಪೂಲಿಂಗ್ ತಗೊಂಡೋದ್ರೆ ಆರ್ಡ್ರನ್ನ ರೆಗ್ಯುಲರಿಗೆ ₹5 ₹6 ಕಿಲೋಮೀಟರ್ ಕೊಡ್ತಾ ಇದ್ದಾನೆ. ಇಷ್ಟು ಕಡಿಮೆ ಯಾರು ಡೆಲಿವರಿ ಮಾಡೋಕ್ಕಾಗತ್ತೆ? ಇದು ಬೊಮ್ಸಂದ್ರೆಯಿಂದ ಪೀಣ್ಯಕ್ಕೆ ಆರ್ಡರ್ ಬಿದ್ದರೆ ₹250 ಬರ್ತಾ ಇದೆ. ಕಮಿಷನ್ ₹50 ಹೋಗುತ್ತೆ, ಪೆಟ್ರೋಲ್ ₹100 ಹೋಗುತ್ತೆ. ₹100 ತಗೊಂಡು ಇಲ್ಲಿಂದ ಅಷ್ಟು ದೂರ ಕೊಡಬೇಕು, 40ರಿಂದ 50 ಕಿಲೋಮೀಟ್ರ್ ಹೋಗಿ ಹುಡುಗರು. ಅದರಲ್ಲಿ ನೈಸ್ ರೋಡ್ ಮೇಲೆ ಏನಾದ್ರು ಹೋಗ್ಬಿಟ್ರೆ ಅರ್ಜೆಂಟ್ ಅಂತವ ಫುಲ್ ಕ್ಲೋಸು. ₹100 ಟೋಲು, ₹100 ಪೆಟ್ರೋಲು, ₹50 ಕಮಿಷನ್ನು, ಫ್ರೀ ಡೆಲಿವರಿ ಕೊಡಬೇಕು ಅವ್ನು ತಗೊಂಡೋಗಿ. ಈ ಥರ ಒಂದು ಕೆಲಸ ಮಾಡಬೇಕಾ ಇಂಥ ಕಂಪ್ನಿಲಿ? ಖಂಡಿತ ನಾನು ಹೇಳ್ತಿದ್ದೀನಿ, ಈ ಆ್ಯಪನ್ನು ಆನ್ ಮಾಡಬೇಡಿ ಯಾರೂ. ಈ ಒಂದು ಆ್ಯಪಿಂದನೇ ಇವತ್ತು ಡೆಲಿವರಿ ಫೀಲ್ಡ್ ಹಾಳಾಗೋಗ್ತಾ ಇದೆ. ಕಸ್ಟಮರ್ಗೆಲ್ಲ ಡಿಸ್ಕೌಂಟ್ ಬೇಜಾನ್ ಕೊಡ್ತಾ ಇದ್ದಾರೆ. ಇವಾಗೆಲ್ಲರೂ ದುಡ್ಡು ಸೇವ್ ಮಾಡಬೇಕೋಸ್ಕರ ದುಡಿತಾ ಇದ್ದಾರೆ, ಕಸ್ಟಮರ್ಗಳಾಗಿರ್ಬೋದು, ಯಾರೇ ಆಗಿ ರೈಡರ್ ಆಗಿರ್ಬೋದು. ಇವನಿಷ್ಟು ಚೀಫ್ ರೇಟಾಗಿ ಕಸ್ಟಮರ್ಗೆ ಬುಕ್ಕಿಂಗ್ ಕೊಟ್ಟರೆ ಯಾರು ಬುಕ್ ಮಾಡಲ್ಲ? ಎಲ್ಲರೂ ಅಂಕಲ್ಲೇ ಬುಕ್ ಮಾಡ್ತಾರೆ. ₹5 ಕಿಲೋಮೀಟ್ರ್ ಬಿಡಪ್ಪ, ಹೋಟ್ರಲ್ಲಿ ಬುಕ್ ಮಾಡಿದ್ರೆ ₹600 ಬರುತ್ತೆ ಪೀಣ್ಯಕ್ಕೆ. ಅದೇ ಒಂದು ಅಂಕಲ್ ಡೆಲಿವರಿಲಿ ಬುಕ್ ಮಾಡಿದ್ರೆ ₹250 ಬರುತ್ತೆ, ₹350 ನಮಗೆ ಸೇವ್ ಆಗುತ್ತಲ್ಲ. ಹೋಟ್ರಲ್ಲಿ ಯಾಕೆ ಮಾಡೋಣ ಅಂತ ಇವಾಗ ಏನು ಮಾಡಿದ್ರೆ ಎಲ್ಲ ಅಂಕಲಲ್ಲಿ ಬುಕ್ ಮಾಡ್ತಿದ್ದಾರೆ. ಅಂಕದಲ್ಲಿ ಬುಕ್ ಮಾಡ್ತಾರೆ, ಅಲ್ಲೇ ಹೋಟೆಲ್ಗಿಂತ ಅರ್ಜೆಂಟ್ ಮಾಡ್ತಾರೆ. ಅರ್ಜೆಂಟಪ್ಪ, ಎಲ್ಲಿದ್ದೀರಪ್ಪ, ಬೇಗ ಬರ್ರಪ್ಪ, ಮೆಟೀರಿಯಲ್ ತುಂಬ ಅರ್ಜೆಂಟ್ ಇದೆ ಅಂತ ಟಾರ್ಚರ್ ಬೇರೆ. ಮತ್ತೆ ಇವ್ರದ್ದು ರೆಗ್ಯುಲರ್ ಬುಕ್ ಮಾಡಿದ್ದೀನಿ ನಾನು, ಏನಕ್ಕೆ ಅಲ್ಲೇ ವೆಯ್ಟ್ ಮಾಡ್ತಿದ್ದೆ ಇನ್ನೂ ಅಂತಾರೆ. ರೆಗ್ಯುಲರ್ಗೇನು ಒಂದೇ ಆರ್ಡರ್ ಎತ್ಕೊಂಡು ಹೋಗೋಕ್ಕಾಗತ್ತಾ ಇಲ್ಲಿಂದ ಅಲ್ಲಿಗೆ? ಆ ಪೂಲಿಂಗ್ ಅಂತೂ ಕತ್ತೆನೇ ಕೇಳೋಂಗಿಲ್ಲ, ಆ ಥರ ವರ್ಸ್ಟ್ ಆಗೋಗಿದೆ. ಪೂಲಿಂಗಲ್ಲಿ ₹5 ಕಿಲೋಮೀಟ್ರ್ ಇಲ್ಲ ಇವಾಗ.
₹2 ₹3 ಕಿಲೋಮೀಟ್ರು ಪೆಟ್ರೋಲ್ಗೆ ಸರಿ ಹೋಗುತ್ತೆ. ಫ್ರೀ ಡೆಲಿವರಿ ಯಾರ್ಯಾರು ಕೂಲಿಂಗ್ ಆರ್ಡರ್ ತಗೊಂಡೋಗಿ ಮಾಡ್ತೀರೋ ಅವ್ರು ಫ್ರೀ ಡೆಲಿವರಿ ಅಂಕದಲ್ಲಿ ಬರೆದಿಟ್ಕೊಂಬಿಡಿ. ನಿಜವಾಗ್ಲೂ ಈ ಆ್ಯಪಲ್ಲಿ ಡ್ಯೂಟಿ ಮಾಡಬೇಡಿ. ವರ್ಸ್ಟ್ ಆಗೋಗಿದೆ. ಎಲ್ಲ ಹುಡುಗರು ಮುಂದಿನ ದಿನಗಳಲ್ಲಿ ಡೆಲಿವರಿ ಬಾಯ್ಸ್ ಎಲ್ಲ ಒಂದಾಗಿ ಈ ಆ್ಯಪನ್ನ ಯಾರು ಆನ್ ಮಾಡಬೇಡಿ. ಒಂದೇ ಒಂದು ವಾರ ಈ ಆ್ಯಪನ್ನ ಆನ್ ಮಾಡಿಲ್ಲ ಅಂದರೆ ಬೆಂಗಳೂರಲ್ಲಿ ಖಂಡಿತ ಇವನು ಚೇಂಜ್ ಆಗ್ತಾನೆ. ಈಗ ಬುಕ್ ಮಾಡ್ತಾರೆ ಕಸ್ಟಮರು, ರೈಡರ್ಗಳು ಎತ್ಕೊಂಡೋಗಿ ಡ್ರಾಪ್ ಮಾಡಿದ್ರೆ ತಾನೆ ಡೆಲಿವರಿ ಆಗೋದು. ರೈಡರ್ಗಳೇ ಆನ್ ಮಾಡ್ದಂಗೆ ಡ್ಯೂಟಿ ಎತ್ಕೊಂಡು ಹೋಗಿಲ್ಲ ಅಂದರೆ ಇನ್ನಿಲ್ಲಿಂದ ಡೆಲಿವರಿ ಆಗುತ್ತೆ. ನಾಳೆ ದಿವಸ ಏನು ಮಾಡ್ತಾರೆ, ಕಸ್ಟಮರ್ ಯಾರು ಬುಕ್ ಮಾಡಲ್ಲ ಅವಾಗ ಈ ಆ್ಯಪಲ್ಲಿ. ಈ ಆ್ಯಪಲ್ಲಿ ಯಾರು ರೈಡರ್ ಸಿಗಲ್ಲ ಬಿಡಪ್ಪ, ಸುಮ್ಮನೆ ಏನಕ್ಕೆ ₹50-100 ಸೇವ್ ಮಾಡೋಕೆ ಹೋಗಿ ನಮ್ಮ ಟೈಮ್ ವೇಸ್ಟ್ ಆಗ್ತಾಯಿದೆ, ಆನ್ ಟೈಮಿಗೆ ಡೆಲಿವರಿ ಆಗ್ತಾಯಿಲ್ಲ ಅಂತ ಏನು ಮಾಡ್ತಾರೆ, ಈ ಆ್ಯಪ್ನ ಡಿಲೀಟ್ ಮಾಡ್ತಾರೆ. ಕಸ್ಟಮರ್ಗಳು ಡಿಲೀಟ್ ಮಾಡ್ತಾರೆ. ಮುಂದಿನ ದಿನದಲ್ಲಿ ಮತ್ತೆ ಪೋರ್ಟಾರೋ ಇಲ್ಲ ರಾಪಿಡೋ ಬುಕ್ ಮಾಡ್ತಾರೆ. ಯಥಾ ಪ್ರಕಾರ ಅರ್ನಿಂಗ್ಸ್ ಕೂಡ ಆಗುತ್ತೆ, ಆರ್ಡರ್ ಕೂಡ ಬ್ಯಾಕ್ ಟು ಬ್ಯಾಕ್ ಚೆನ್ನಾಗಿ ಬರುತ್ತೆ. ಇವತ್ತು ಆರ್ಡರ್ ಬೆಂಗಳೂರಲ್ಲಿ ಏನಕ್ಕೆ ಬರ್ತಾ ಇಲ್ಲ ಡೆಲಿವರಿ ಬಾಯ್ಸ್ಗೆ ಅಂದರೆ ಇದೊಂದೇ ರೀಸನ್ನು. ಆರ್ಡರ್ ಇದ್ದೇ ಇದೆ ಮಾಮೂಲಿ, ಆರ್ಡರ್ ಏನು ಕಮ್ಮಿ ಆಗಿಲ್ಲ. ಸ್ವಲ್ಪ ಡೆಲಿವರಿ ಬಾಯ್ಸ್ ಜಾಸ್ತಿ ಆಗಿರೋದ ಸ್ವಲ್ಪ ಆರ್ಡರ್ ಡಿವೈಡ್ ಆಗಿದೆ ಅಷ್ಟು ಬಿಟ್ಟರೆ ಎಂದಿನಂತೆ ಆರ್ಡರ್ಗಳು ಬರ್ತಾ ಇದೆ ಬೆಂಗಳೂರಲ್ಲಿ. ಬಟ್ ಆರ್ಡರ್ ಜಾಸ್ತಿ ಬುಕ್ಕಿಂಗ್ ಆಗ್ತಾ ಇರೋದು ಪೋರ್ಟರ್ ರಾಪಿಡೋಗೆ ಹೋಲಿಸ್ಕೊಂಡ್ರೆ ಈ ಅಂಕಲ್ ಡೆಲಿವರಿಲಿ ಜಾಸ್ತಿ ಬುಕ್ಕಿಂಗ್ ಆಗ್ತಾ ಇದೆ. ಅಮೌಂಟ್ ಕಮ್ಮಿ ಅಂತ ಕಸ್ಟಮರ್ ಎಲ್ಲ ಆ ಕಡೆ ಹೋಗ್ಬಿಟ್ಟಿದ್ದಾರೆ, ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ. ಇವನು ಮಾಡಿರ್ತಕ್ಕಂಥ ಕೆಲಸದಿಂದ ಇವತ್ತು ಎಲ್ಲ ಆ್ಯಪ್ಗಳಿಗೆ ಹೊಗೆ ಆಗೋದಿಲ್ಲ. ಇವತ್ತು ಡೆಲಿವರಿ ಬಾಯ್ಸ್ಗೆ ಹೊಗೆ ಆಗೋಗ್ಬಿಟ್ಟಿದೆ. ಯಾರಿಗೂ ವರ್ಕೌಟ್ ಆಗ್ತಾ ಇಲ್ಲ. ₹1000 ಅರ್ನಿಂಗ್ಸ್ ಮಾಡೋಕ್ಕೆ ಬೆಳಿಗ್ಗಿಂದ ಸಂಜೆವರೆಗೂ ಒದ್ದಾಡ್ತಾ ಇದ್ದಾರೆ. ಒಬ್ರಿಗೂ ಕೂಡ ಆಗ್ತಾ ಇಲ್ಲ. ಇದು 100% ನಿಜ ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಏನು ಅನ್ನಿಸ್ತಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ. ಯಾಕೆಂದರೆ ಇವತ್ತು ಎಕ್ಸ್ಪೀರಿಯನ್ಸ್ ಡೆಲಿವರಿ ಬಾಯ್ಸಿಗೆ ಮಾತ್ರ ಗೊತ್ತಿರುತ್ತೆ. ಇವತ್ತು ಏನು ಅಂಕಲ್ಲು ಪೋರ್ಟರ್ ರಾಪಿಡೋ 3 ಆ್ಯಪ್ ಇಟ್ಕೊಂಡು ಡೆಲಿವರಿ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ ಇದರಿಂದ ಏನು ಪ್ರಾಬ್ಲಮ್ ಆಗಿದೆ, ಯಾವ ಆ್ಯಪಿಂದ ಪ್ರಾಬ್ಲಮ್ ಆಗಿದೆ, ಏನಕ್ಕೆ ಆರ್ಡ್ರ್ ಬರ್ತಾ ಇಲ್ಲ ಅಂತ. ಆರ್ಡ್ರ್ ಏನು ಕಡಿಮೆ ಆಗಿಲ್ಲ, ಆರ್ಡ್ರ್ ಇದ್ದೇ ಇದೆ. ಮಾರ್ಕೆಟಲ್ಲಿ ಏನಕ್ಕೆ ಪೋರ್ಟ್ರಲ್ಲಿ ಆರ್ಡ್ರ್ ಬರ್ತಾ ಇಲ್ಲ ಅಂದರೆ ಮಾರ್ಕೆಟಲ್ಲಿ ಝೋನ್ ಮಾಡಿದ್ದಾನೆ. 100 ಮೀಟರ್ ಮೇಲೆ ಯಾರಿಗೂ ಆರ್ಡರ್ ಶೋ ಆಗಲ್ಲ. ಪೋರ್ಟ್ರಲ್ಲಿ ಝೋನ್ ಮಾಡಿರೋದ್ರಿಂದ ಆರ್ಡರ್ ನಿಮಗೆ ಕಮ್ಮಿ ಶೋ ಆಗ್ತಾಯಿದೆ. ಅದೇ ಸ್ವಲ್ಪ ಔಟ್ಸೈಡ್ ಬಂದರೆ ಆರ್ಡರ್ ನಾರ್ಮಲಾಗಿ ಬರ್ತಾ ಇದ್ದಾವೆ ಮಾರ್ಕೆಟ್ ಸರೌಂಡಿಂಗು. ಬಟ್ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ, ಜಾಸ್ತಿ ಏನಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಅಂಕದಲ್ಲಿ ನೀವು ನೋಡಿ ಮಾರ್ಕೆಟಲ್ಲಿ ಸೆಕೆಂಡ್ಗೆ ಒಂದು ಆರ್ಡ್ರ್ ಬ್ಯಾಕ್ ಟು ಬ್ಯಾಕ್ ಹೊಡ್ಕೊತಾ ಇರ್ತವೆ, ನಾನ್ ಸ್ಟಾಪ್ ಬರ್ತಾನೆ ಇರ್ತವೆ. ಬಿಕಾಸ್ ಇದಕ್ಕೆಲ್ಲ ಕಾರಣ ಗೊತ್ತಿರಬೇಕು. ಅಮೌಂಟ್ ಕಡಿಮೆ, ಯಾರು ಬುಕ್ ಮಾಡಲ್ಲ. ₹200 ಮಾರ್ಕೆಟಿಂದ ಹತ್ತಿ ಬೆಲೆಗೆ ಬರುತ್ತೆ. 30 ಕಿಲೋಮೀಟ್ರಿಗೆ ಕೂಲಿಂಗ್ ಬುಕ್ ಮಾಡ್ತಾರೆ ₹200. ಅದೇ ಪೋರ್ಟ್ರಲ್ಲಿ ಬಂದರೆ ₹500-600 ಬರುತ್ತೆ. ಇಷ್ಟು ಕಡಿಮೆ ಏನಕ್ಕೆ ಮಾಡಬೇಕು ಡೆಲಿವರಿನ? 3 ಆರ್ಡ್ರಿಗೆ ಯಾವುದೇ ಕಾರಣಕ್ಕೂ ಕೊಡ್ತಾ ಇಲ್ಲ ಇವನು. ಯಾರೆಲ್ಲ 3 ಆರ್ಡ್ರ್ ತಗೊಂಡು ಹೋಗ್ತಿದ್ದಾರೆ ಅಂಕಲ್ ಒಂದೇ ರೂಟು ಹೇಳ್ರಪ್ಪ ನೋಡೋಣ. ಇತ್ತು ಒಂದು ಟೈಮಲ್ಲಿ ಏನೋ ಕೊಡ್ತಾ ಇದ್ದ ಯಾವತ್ತ ಒಂದಿನ. ಇವಾಗ ರೀಸೆಂಟಾಗಿ ಅಂಕಲ್ ಡೆಲಿವರಿಲಿ ಒಂದೇ ರೂಟ್ 3 ಆರ್ಡ್ರ್ ಸಿಗ್ತಾ ಇದೆ ಅಂದರೆ ಯಾರು ಹೇಳಿಬಿಟ್ರಿ ಕಮೆಂಟ್ ಬಾಕ್ಸಲ್ಲಿ ನೋಡೋಣ ಬೇಕಾರೆ. ಖಂಡಿತ ಇಲ್ಲ, ಯಾರಿಗೂ ಸಿಗ್ತಾ ಇಲ್ಲ. ಸಿಂಗಲ್ ಆರ್ಡರ್ ತಗೊಂಡು ಹೋಗೋಕ್ಕಾಗ್ತಾ ಇಲ್ಲ ಅಂಕದಲ್ಲಿ, ಅದನ್ನು ಬಿಡ್ತಾ ಇಲ್ಲ. ಆ ಥರ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಎರ್ನಿಂಗ್ಸ್ ಆಗ್ತಾ ಇಲ್ಲ ಹುಡುಗರಿಗೆ, ಬಿಟ್ಟರೆ ವಿಧಿ ಇಲ್ಲ. ಕೂಲಿಂಗೇ ಬಿದ್ದರೆ ಸಾಕಪ್ಪ, ಎತ್ಕೊಂಡು ಹೋಗೋಣ ಅತ್ಲಾಗೆ ಮನೆಗೆ ಹೋಗ್ತಾ ಇದ್ದೀರಿ, ಖಾಲಿ ಹಾಕಿ ಹೋಗೋಣ ಒಂದು ₹200 ಪೆಟ್ರೋಲ್ ಕಾಸು ಆಗತ್ಲಿಗೆ ಅತ್ತಗೆ ಅದನ್ನೇ ಎತ್ಕೊಂಡು ಹೋಗ್ತಾ ಇದ್ದಾರೆ. ಆ ಥರ ಆಗೋಗ್ಬಿಟ್ಟಿದೆ ಹುಡುಗರ ಪರಿಸ್ಥಿತಿ ಇವಾಗ. ಅದಕ್ಕೆ ನಾನು ಹೇಳ್ತಿರೋದು ಮೇಯ್ನ್ ರೀಸನ್ನು, 1 ವಾರ ಯಾರೋ ಅಂಕಲ್ ಡೆಲಿವರಿ ಆನ್ ಮಾಡಬೇಡಿ, ಸ್ಟಾಪ್ ಮಾಡಿ. ಕಂಪ್ಲೀಟ್ ಸ್ಟಾಪ್ ಮಾಡಿ ನೋಡಿ. ಎಲ್ಲ ಡೆಲಿವರಿ ಒಂದಾಗಿ ಆಟೋಮೆಟಿಕ್ಕಾಗಿ ಕ್ಲಿಕ್ ಆಗಿಲ್ಲ ಡೆಲಿವರಿ ಫೀಲ್ಡ್ ಅಂದರೆ ನಾನು ಏನು ಹೇಳ್ತೀನಿ ಕೇಳಿಬೇಕಾರೆ 100% ಹಿಂಗೆ ಆಗುತ್ತೆ. ಇಲ್ಲ ಎಲ್ಲರೂ ಒಂದಾಗಿ ಹೋಗಿ ಆಫೀಸಲ್ಲಿ ಮುತ್ತಿಗೆ ಹಾಕಿ ನೀವು ಕೊಡ್ತಿರ್ತಕ್ಕಂಥ ಅಮೌಂಟು ಇವತ್ತಿಗಿರ್ತಕ್ಕಂಥ ಪ್ರೈಸ್ಗೆ ಏನು ವರ್ಕೌಟ್ ಆಗ್ತಾಯಿದೆ. ₹5 ಕಿಲೋಮೀಟ್ರ್ ಕೊಡ್ತಾ ಇದೆಯಾ ನೀನು? ಇವತ್ತು ಪೆಟ್ರೋಲ್ ₹103 ಇದೆ, ಎಲ್ಲ ಎಕ್ಸ್ಪೆನ್ಸಿವ್ ಆಗಿದೆ ರೇಟ್ಗಳು. ನೀನು ಕೊಡೋ ₹5 ಕಿಲೋಮೀಟ್ರಿಗೆ ನಾವು ಹೆಂಗೆ ತಗೊಂಡೋ ಕಸ್ಟಮರ್ಗೆ ಡೆಲಿವರಿ ಕೊಡಬೇಕು? ಇವತ್ತು ಪ್ರತಿಯೊಂದು ಆ್ಯಪಲ್ಲೂ ₹15 ₹12 ಕಿಲೋಮೀಟ್ರಿಗೆ ಕೊಡ್ತಾ ಇದ್ದಾರೆ. ನೀನು ಏನಕ್ಕಪ್ಪ ಕೊಡ್ತಾ ಇಲ್ಲ? ಪ್ರಿಯಾರಿಟಿ ಕೊಟ್ಟಿದ್ದಾರೆ ₹15 ಕಿಲೋಮೀಟ್ರು. ಯಾರು ಬುಕ್ ಮಾಡ್ತಾರೆ ಪ್ರಿಯಾರಿಟಿನ? 100ಕ್ಕೆ ಒಬ್ಬರು ಪ್ರಿಯಾರಿಟಿ ಬುಕ್ ಮಾಡೋದು ಎಮರ್ಜೆನ್ಸಿನವ್ರು ಅಷ್ಟೇ. ಮಿಕ್ದವ್ರು ಯಾರು ಬುಕ್ ಮಾಡಲ್ಲ. ಮಿಕ್ದವ್ರೆಲ್ಲ ಕೂಲಿಂಗು ರೆಗ್ಯುಲರ್ ಅಷ್ಟೇ ಬುಕ್ ಮಾಡ್ತಿದ್ದಾರೆ. ಮುಂಚೆ ಆದರೆ ರೆಗ್ಯುಲರ್ಗೆ ₹10 ಕಿಲೋಮೀಟ್ರ್ ಇತ್ತು, ಈಗ ಅದೂ ಇಲ್ಲ, ಅದು ವರ್ಷ ಆಗೋಯ್ತು. ಈಗ 1 ತಿಂಗಳಿಂದ ಫುಲ್ ಕಡಿಮೆ ಮಾಡಾಕ್ಬಿಟ್ಟಿದ್ದಾರೆ. ಮೇಯ್ನ್ ರೀಸನ್ ಇದೊಂದೇ ರೀ. ಇವತ್ತು ಡೆಲಿವರಿ ಫೀಲ್ಡ್ ಎಲ್ಲ ಬಿದ್ದೋಗಿದೆ, ಅರ್ನಿಂಗ್ಸ್ ಆಗ್ತಾ ಇಲ್ಲ. ಅದಕ್ಕೆ ಅಂಕಲ್ ಡೆಲಿವರಿ ಕಂಪ್ನಿನೇ ಕಾರಣ. ಇವನಿಗೆ ಮುಂದೆ ಒಂದಿನ ಎಲ್ಲ ಹುಡುಗರು ಸೇರಿ ಮಾರಿ ಹಬ್ಬ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಡೆಲಿವರಿ ಬಾಯ್ಸು ಎಲ್ಲ ಮನೆಗೆ ಹೋಗ್ಬೇಕಾಗತ್ತೆ. ಕೆಲಸ ಇಲ್ಲ ಅಂತಾನೆ ಇವ್ನು ಮಾಡ್ತಿರೋಂಥ ಕೆಲಸದವ. ಇದನ್ನ ನೋಡಿ ಇವತ್ತು ರಾಪಿಡೋದನ್ನು 0 ಕಮಿಷನ್ ಮಾಡಾನೆ. ಅವ್ನು ನೋಡಿ ಪೋರ್ಟ್ರನ್ನು 0 ಕಮಿಷನ್ ಮಾಡಿದ್ದಾನೆ. ಆ್ಯಕ್ಚುಲಿ ಪೋರ್ಟ್ರಲ್ಲಿ ನಿಮಗೆ ಗೊತ್ತಿರಬೇಕು ₹12-15 ಕಿಲೋಮೀಟ್ರ್ ಬರುತ್ತೆ ಇವಾಗಲೂ ಕೂಡ. ಆದರೆ ಅವನೇ 0 ಕಮಿಷನ್ ಕೊಡ್ತಾ ಇದ್ದಾನೆ. ಇಲ್ಲಿ ನಮ್ಮ ಕಂಪ್ನಿನ ಬಿಟ್ಟು ರೈಡರ್ಸ್ ಬೇರೆ ಕಡೆ ಹೋಗ್ಬಿಡ್ತಾರೋ, ನಮ್ಮ ಕಂಪ್ನಿಯಲ್ಲಿ ಪಾತಾಳ ಕುಸ್ಬಿಡುತ್ತೋ. ಫಸ್ಟ್ ಕಂಪ್ನಿ ಬೆಳೆಸೋಣ, ಫಸ್ಟ್ ಕಂಪ್ನಿ ಬೇಸ್ಮೆಂಟ್ ಚೆನ್ನಾಗಿರಲಿ, ಆಮೇಲೆ ಬೇಕಾದ್ರೆ ಕಮಿಷನ್ ಇವತ್ತರ ನಾಳೆ ತಗೋಬೋದು ಅನ್ನೋ ಒಂದು ಇಂಟೆಕ್ಷನ್ ನಾವೊಂದು ಇಟ್ಕೊಂಡು ಓಕೆ ಪರವಾಗಿಲ್ಲ ಚೆನ್ನಾಗಿದೆ. ಆ ಒಂದು ಇಂಟೆಕ್ಷನ್ ಇಟ್ಕೊಂಡು ಇವತ್ತು 0 ಕಮಿಷನ್ ಮಾಡ್ದ 1 ವೀಕಿಂದ. ಬಟ್ ಅಂಕಲ್ ಡೆಲಿವರಿ ಎಲ್ಲಿ ಕೊಡ್ತಾ ಇದ್ದಾನೆ 0 ಕಮಿಷನ್ನು? ₹5 ಕಿಲೋಮೀಟ್ರ್ ಕೊಡ್ತಾನೆ, ₹12 12% ಕಮಿಷನ್ ಬೇರೆ ಅಂತಾನೆ. ಇಷ್ಟು ಕಮಿಷನ್ ಅವನಿಗೆ ಕಟ್ಟಬೇಕಾ ನಾವು?
ಕಷ್ಟ ಬಿದ್ದು ಮಾಡೋರು ನೀವು. ಪೆಟ್ರೋಲ್ ಹಾಕ್ಕೊಂಡು, ಗಾಡಿಗೆ ಬಂಡವಾಳ ಹಾಕ್ಕೊಂಡು, ಮೊಬೈಲ್ ರೀಚಾರ್ಜ್ ಮಾಡ್ಕೊಂಡು, ಈ ಬೆಂಗಳೂರು ಟ್ರಾಫಿಕ್ಕಲ್ಲಿ, ಬಿಸಿಲು, ಡಸ್ಟಲ್ಲಿ ಕಷ್ಟ ಬಿದ್ದು ಮಾಡ್ತಕ್ಕಂಥವ್ರು ನೀವು ಡೆಲಿವರಿ 100% ಕಮಿಷನ್ ಅವನಿಗೆ ಕೊಡ್ಬೇಕು. ನಾವು ಏನಕ್ಕೆ ಕೊಡಬೇಕು? ನಾನು ಹೇಳೋದು ಒಂದೇ ಮಾತು, ಈ ಆ್ಯಪನ್ನ ಯಾರು ಆನ್ ಮಾಡಬೇಡಿ ಮುಂದಿನ ದಿನಗಳಲ್ಲಿ. ಇಲ್ಲ ಅಂದರೆ ಡೆಲಿವರಿ ಮಾಡೋಕ್ಕಾಗಲ್ಲ, ನೀವೆಲ್ಲರೂ ಕೆಲಸನೇ ಬಿಡಬೇಕಾಗತ್ತೆ. ಇವನಿಂದವ ಡೆಲಿವರಿನೇ ಹಾಳು ಮಾಡ್ತಾಯಿದ್ದಾನೆ. ಇವ್ನು ಯಾವಾಗ ಬಂದೋ ಡೆಲಿವರಿ ಫೀಲ್ಡ್ಗೆ ಅವತ್ತಿದ್ದಾನೆ ಹೊಗೆ ಹಾಕೊಂಡು ಹೋಯ್ತು ಡೆಲಿವರಿ ಫೀಲ್ಡು. ಇತ್ತೀಚೆಗಂತೂ 1-2 ತಿಂಗಳಿಂದವ ತುಂಬ ಅಧ್ವಾನ ಆಗಿಬಿಟ್ಟಿದೆ. ಎಲ್ಲ ಹುಡುಗರದು ಒಂದೇ ಕಂಪ್ಲೇಂಟ್, ಅಣ್ಣ ಅರ್ನಿಂಗ್ಸ್ ಆಗ್ತಾಯಿಲ್ಲ, ನಮಗೂ ಅರ್ನಿಂಗ್ಸ್ ಆಗ್ತಾಯಿಲ್ಲ. ಮಾರ್ಕೆಟಲ್ಲೂ ಇದ್ದೇ ಪ್ರಾಬ್ಲಮ್ ಹೇಳ್ತಿದ್ದಾರೆ, ಆರ್ಡ್ರ್ ಬರ್ತಾಯಿಲ್ಲ, ಅರ್ನಿಂಗ್ಸ್ ಆಗ್ತಾಯಿಲ್ಲ, 1000 ರೂಪೀಸ್ ಮಾಡೋಕ್ಕಾಗ್ತಾಯಿಲ್ಲ. ಡೈಲಿ 2-3 ಟ್ರಿಪ್ ಮಾರ್ಕೆಟಿಂದ ಆರ್ಡ್ರ್ ಹೊಡಿತಾ ಇದ್ದು 1 ಟ್ರಿಪ್ ಮಾಡೋಕ್ಕಾಗ್ತಾಯಿಲ್ಲ ಇವಾಗ. ಆ ಥರ ಫಸ್ಟ್ ಪ್ರಾಬ್ಲಮ್ ಆಗಿದೆ. ಏನು ರೀಸನ್ ಎಲ್ಲರಿಗೂ ಗೊತ್ತು, ಬಟ್ ಯಾರು ಹೇಳ್ಕೊಳಕ್ಕಾಗ್ತಾಯಿಲ್ಲ. ಕೆಲವ್ರಿಗೆ ಗೊತ್ತಾಗ್ತಾಯಿಲ್ಲ, ಆರ್ಡ್ರ್ ಇಲ್ಲ ಅಂತ ಇದ್ದಾರೆ. ತುಂಬ ಜನ ಹುಡುಗರು ಇದೇ ಒಂದು ಕಂಪ್ಲೇಂಟ್ ಹೇಳ್ತಾಯಿದ್ದಾರೆ, ಆರ್ಡ್ರ್ ಕಡಿಮೆ ಆಗಿದೆ, ಆರ್ಡ್ರ್ ಬರ್ತಾಯಿಲ್ಲ ಅಂತಾರೆ. ಆರ್ಡ್ರ್ ಅಂತೂ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಿಲ್ಲ, ಆರ್ಡ್ರ್ ಇರೋದು ಇದ್ದೇ ಇದೆ. ಏನೋ ಒಂದಿಷ್ಟು ಸಣ್ಣ ಪುಟ್ಟ ಮಾರ್ಕೆಟಿಂಗ್, ಶೇರ್ ಮಾರ್ಕೆಟ್ ಬಿದ್ದೋಗಿರೋದನ್ನ ಸ್ವಲ್ಪ ಕೆಲವೊಂದು ಐಟಮ್ಸ್ಗಳು ಬುಕ್ಕಿಂಗ್ ಆಗ್ತಾಯಿಲ್ಲ, ಅಷ್ಟು ಬಿಟ್ಟರೆ ನಾರ್ಮಲ್ ಯಥಾ ಪ್ರಕಾರ ಏನು ಆರ್ಡ್ರ್ ಬುಕ್ಕಿಂಗ್ ಆಗ್ತಾಯಿತ್ತೋ ಅದು ಇದ್ದೇ ಇದೆ. ಸ್ವಲ್ಪ ಆ್ಯಪ್ಗಳು ಜಾಸ್ತಿ ಆದವು. ಇವಾಗ ಡೆಲಿವರಿ ಡೈರೆಕ್ಟ್ ಅಂತ ಅದು ಬೇರೆ ಒಂದು ಬಂದಿದ್ದರಿಂದ ಸ್ವಲ್ಪ ಆರ್ಡ್ರ್ ಆ ಕಡೆ ಕನ್ವರ್ಟ್ ಆಗಿದ್ದಾವೆ. ಇನ್ನು ಅಂಕಲ್ ಡೆಲಿವರಿ, ರ್ಯಾಪಿಡೋ ಪಾರ್ಸಲ್ಲು, ಪೋರ್ಟರು, ಇನ್ನೂ ಯಾವ್ಯಾವ ಬೇಜಾರಿದ್ದಾವೆ. ಓಲಾ, ಊಬರಲ್ಲೆಲ್ಲ ಪಾರ್ಸಲ್ ಕೊಡ್ತಾ ಇದ್ದೀನಿ. ಈ ಥರ ಸುಮಾರು ಕಂಪ್ನಿಗಳು ಡೆಲಿವರಿ ಆ್ಯಪ್ ಬಂದಿರೋದ್ರಿಂದ ಎಲ್ಲ ಆರ್ಡ್ರ್ಗಳು ಸ್ವಲ್ಪ ಎಲ್ಲ ಕಡೆ ಡಿವೈಡ್ ಆಗಿದ್ದಾವೆ. ಅಷ್ಟು ಬಿಟ್ಟರೆ ಆರ್ಡ್ರ್ ಇದ್ದೇ ಇದೆ. ಮೈನ್ ಇವರು ಎಲ್ಲ ಆ್ಯಪಲ್ಲೂ ಒಂದು 10 ರೂಪಾಯಿ ಮೇಲೆ ಕಿಲೋಮೀಟ್ರಿಗೆ ಬಂದೇ ಬರುತ್ತೆ ಪಾರ್ಸಲ್ಲು. ಬಟ್ ಈ ಅಂಕಲ್ ಡೆಲಿವರಿ ಒಂದೇ ಕಂಪ್ನಿಲಿ ಇಷ್ಟು ಕಡಿಮೆ ಕೊಡ್ತಾ ಇರೋದು. ವರ್ಸ್ಟ್ ಆ್ಯಪ್ ಅಂದರೆ ವರ್ಸ್ಟ್ ಆ್ಯಪ್ ಡೆಲಿವರಿ ಫೀಲ್ಡಲ್ಲೇ ನಾನು ನೋಡಿರ್ತಕ್ಕಂಥ ಮಟ್ಟಿಗೆ ಇಷ್ಟು ವರ್ಷದಲ್ಲಿ ವರ್ಸ್ಟ್ ಆ್ಯಪ್ ಇದರಷ್ಟು ಬೇರೆ ಯಾವುದೂ ಇಲ್ಲ. ಅದಕ್ಕೋಸ್ಕರ ಹೇಳ್ತಿರೋದು, ಈ ಆ್ಯಪಿಂದ ಫಸ್ಟು ಎಲ್ಲ ಡಿಲೀಟ್ ಮಾಡಿ, ಇಲ್ಲ ಯಾರು ಲಾಗಿನ್ ಮಾಡಬೇಡಿ 1 ವಾರ. ಅವಾಗ ಇವರಿಗೆ ನೀವೇ ಬುದ್ಧಿ ಕಲಿಸ್ಬೇಕು, ಡೆಲಿವರಿ ಬಾಯ್ಸು. ನೀವು ಬುದ್ಧಿ ಕಲಿಸಿರೋದ್ರೆ ಇನ್ಯಾರು ಕಲಿಸ್ತಾರೆ ಇಂಥ ಕಂಪ್ನಿಗಳಿಗೆ ಹೇಳಿ? ಇಲ್ಲ ಹೋಗಿ ಎಲ್ಲ ಮುತ್ತಿಗೆ ಹಾಕಿ ಕಂಪ್ನಿಗೆ ಕರೆಕ್ಟಾಗಿ ಅಮೌಂಟ್ ಕೊಡ್ತೀಯಾ, ಮಾಡ್ತೀವಿ. ಇಲ್ಲಾಂದ್ರೆ ನಿನ್ನ ಆ್ಯಪ್ ಯಾರು ಮಾಡೋಕ್ಕಲ್ಲ, ಡಿಲೀಟ್ ಮಾಡಿ ಹಾಕ್ತೀವಿ ಇಂಥವ. ಇಲ್ಲಾಂದ್ರೆ ನೀವೇ ಆನ್ ಮಾಡಬೇಡಿ, ಲಾಗಿನ್ ಮಾಡಬೇಡಿ, ಮಾತಾಡ್ಕೊಂಡು. ಎರಡರಲ್ಲೊಂದು ಮಾಡಿದ್ರೆ ಮಾತ್ರ ನೀವು ಉದ್ಧಾರ ಆಗ್ತೀರಾ, ಇಲ್ಲಾಂದರೆ ಅವನೇ ಉದ್ಧಾರ ಆಗ್ತಾನೆ. ನಿಮ್ಮ ಹತ್ರ ಕಮಿಷನ್ ತಗೊಂಡು 100% ಅವನು ಉದ್ಧಾರ ಆಗ್ತಾಯಿದ್ರೆ ಹೊರತು ನೀವು ಅವ್ನ ಕಂಪ್ನಿಲಿ ಕೆಲಸ ಮಾಡಿ ನೀವು ಹಾಳಾಗಿ ಹೋಗ್ತಿದ್ದೀರ. ಈ ಮಾತು ನನ್ನ ಪ್ರಕಾರ 100% ನಿಜ. ಎಷ್ಟರ ಮಟ್ಟಿಗೆ ನಿಜ ಅಂತ ನೀವು ಕಮೆಂಟ್ ಬಾಕ್ಸ್ ತಿಳಿಸ್ಕೊಡಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.